ಸೌತ್ ಆಫ್ರಿಕಾ ವಿರುದ್ಧ ಇಂಗ್ಲೆಂಡ್ ತಂಡ ಹೀನಾಯ ಸೋಲನ್ನು ಅನುಭವಿಸಿದ ನಂತರ ಜೋಸ್ ಬಟ್ಲರ್ ತಮ್ಮ ಕಣ್ಣೀರನ್ನು ತಡೆಯಲು ಸಾಧ್ಯವಾಗದೆ ಭಾವುಕರಾಗಿ ಅತ್ತರು. ಆದರೆ ಈ ನೋವು ತುಂಬಿದ ಸೋಲಿನ ನಂತರ ಭಾರತ ಮತ್ತು ರೋಹಿತ್ ಕೊಹ್ಲಿಯ ಬಗ್ಗೆ ಮಹತ್ವದ ಹೇಳಿಕೆ ನೀಡಿದರು. ಈ ಹೇಳಿಕೆಯನ್ನು ಕೇಳಿದ ನಂತರ ಇಡೀ ಭಾರತವು ಅವರನ್ನು ಅಭಿನಂದಿಸುತ್ತಿದೆ. ಹಾಗಾದರೆ ಈ ನೋವು ತುಂಬಿದ ಸೋಲಿನ ನಂತರ ಬಟ್ಲರ್ಗೆ ಭಾರತ ಏಕೆ ನೆನಪಾಯಿತು? ಅವರು ಏನು ಹೇಳಿದರು? ಅವರ ಮನ ಗೆಲ್ಲುವ ಹೇಳಿಕೆಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಭಾರತ ಮತ್ತು ಸೌತ್ ಆಫ್ರಿಕಾದಲ್ಲಿ 2025ರ ಚಾಂಪಿಯನ್ಸ್ ಟ್ರೋಫಿಯ ಚಾಂಪಿಯನ್ ಯಾರಾಗಬಹುದು ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಜೋಸ್ ಬಟ್ಲರ್ ಹೇಳಿದರು, ನನಗೆ ಇನ್ನೂ ನನ್ನ ಕಣ್ಣುಗಳ ಮೇಲೆ ನಂಬಿಕೆ ಬರುತ್ತಿಲ್ಲ. ನಾವು ಇಷ್ಟು ಕೆಟ್ಟ ರೀತಿಯಲ್ಲಿ ಹೇಗೆ ಸೋತೆವು ಎಂದು ನೀವು ನನ್ನ ಕಣ್ಣೀರು ನೋಡಬಹುದು. ನಮ್ಮೆಲ್ಲರ ಹೃದಯ ಒಡೆದು ಹೋಗಿದೆ, ಏಕೆಂದರೆ ಈ ಟೂರ್ನಮೆಂಟ್ಗಾಗಿ ನಾವು ತುಂಬಾ ಶ್ರಮ ಪಟ್ಟಿದ್ದೇವೆ. ಆದರೆ ಇದು ಆಫ್ರಿಕಾದ ವಿರುದ್ಧ ಮಾತ್ರವಲ್ಲ, ಯಾವ ತಂಡದ ವಿರುದ್ಧವೂ ನಾವು ಸರಿಯಾಗಿ ಹೋರಾಡಲು ಸಾಧ್ಯವಾಗದಂತಾಗಿತ್ತು. ಈ ಟೂರ್ನಮೆಂಟ್ ನಮ್ಮ ಆತ್ಮವಿಶ್ವಾಸವನ್ನೇ ನಾಶ ಮಾಡಿದೆ. ಈ ಸೋಲನ್ನು ಮರೆಯುವುದು ತುಂಬಾ ಕಷ್ಟ. ನಾವು ಭಾರತದ ವಿರುದ್ಧ ಆಡಬೇಕು ಮತ್ತು ಅವರನ್ನು ಸೋಲಿಸಬೇಕು ಎಂದುಕೊಂಡಿದ್ದೆವು. ಆದರೆ ಅದಕ್ಕೂ ಮುನ್ನವೇ ಟೂರ್ನಮೆಂಟ್ನಿಂದ ಹೊರಬಿದ್ದಿದ್ದೇವೆ. ಇದು ನಮಗೆ ತುಂಬಾ ದೊಡ್ಡ ಆಘಾತ ನೀಡಿದೆ. ಈ ಸೋಲನ್ನು ನಾನು ಎಂದಿಗೂ ಮರೆಯಲಾರೆ. ಈಗ ನನಗೆ ಭಾರತವೇ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವಂತೆ ಕಾಣುತ್ತಿದೆ. ಇಂದಿನಿಂದ ನಾನು ಇಂಗ್ಲೆಂಡ್ ತಂಡದ ನಾಯಕತ್ವವನ್ನು ಬಿಡುತ್ತಿದ್ದೇನೆ. ಇದು ನನ್ನ ಕೊನೆಯ ಪಂದ್ಯವಾಗಿತ್ತು, ಆದರೆ ಅದರಲ್ಲಿ ಸಹ ನಾನು ನನ್ನ ತಂಡಕ್ಕೆ ಗೆಲುವು ತಂದುಕೊಡಲಾಗಿಲ್ಲ. ಬಹುಶಃ ನಾನು ಇಂಗ್ಲೆಂಡ್ ತಂಡವನ್ನು ನಾಶ ಮಾಡಿದ್ದೇನೆ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿ ಎಂದರು. ಸ್ನೇಹಿತರೆ, ಜೋಸ್ ಬಟ್ಲರ್ ಬಹಳ ದೊಡ್ಡ ಮಾತನ್ನು ಹೇಳಿದ್ದಾರೆ. ಅವರ ಈ ಮಾತುಗಳು ಕೋಟಿ ಕೋಟಿ ಭಾರತೀಯರ ಮನ ಗೆದ್ದಿವೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಫೈನಲ್ನಲ್ಲಿ ಯಾವ ತಂಡ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುತ್ತದೆ? ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.